ಇಲ್ಲಿ ಏನೇನು ಪ್ಲೇಸಸ್ ನೋಡ್ಬೋದು ಗೊತ್ತಾ? ಇದೇನು ಗೊತ್ತಾ? ಟ್ರೀ ಟಾಪ್ ವ್ಯೂ ಪಾಯಿಂಟ್, ಶಾಪಿಂಗ್, ಗ್ಲಾಸ್ ಬ್ರಿಡ್ಜ್, ರೋಪ್ಲೇ ಏರಿಯಾ, ಜೀಪ್ ಟ್ರೆಕ್ಕಿಂಗ್ ರೋಡ್, ವ್ಯೂ ಪಾಯಿಂಟ್, ಆರ್ಚರಿ, ಫೈನಲಿ ವೈನಾಡು. ವೆಲ್ಕಮ್ ಬ್ಯಾಕ್ ಟು ವೈನಾಡು. ಮತ್ತೆ ಇದು ಕೇರಳ ಫೇಮಸ್ ಪಾಯಸಂ. ಈಗ ನಾವು ವೈನಾಡಲ್ಲಿದ್ದೀವಿ. ವೈನಾಡು ಬಸ್ ಹೋಗ್ತಿದೆ ನೋಡಿ, ಗೌರ್ಮೆಂಟ್ ಬಸ್. ನಾವು ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದೀವಿ. ಮತ್ತು ಇದು ಚರ್ಚು. ಇದು ವೈನಾಡು ಮುಗಿಸ್ಕೊಂಡು ಹೋಗ್ತಿರೋದು. ವೈನಾಡು ದೊಡ್ಡ ಚರ್ಚು ಅನ್ಬೋದು ಇದನ್ನು. ಈಗ ನಾವೆಲ್ಲಿದ್ದೀವಿ ಗೊತ್ತಾ? ಸುಲ್ತಾನ್ ಬತ್ರೆ ಏರಿಯಾದಲ್ಲಿದ್ದೀವಿ. ಸುಲ್ತಾನ್ ಬತ್ರೆ ಏನಕ್ಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಶಾಪಿಂಗ್ ಮಾಲ್ಗೆ ಫೇಮಸ್ಸು, ಶಾಪಿಂಗ್ಗೆ ಫೇಮಸ್ಸು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಡ್ರಾಯಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಹಾಕಿದ್ದಾರೆ ನೋಡಿ, ವೆಲ್ಕಮ್ ಟು ಸುಲ್ತಾನ್ ಬತ್ರೆ ಅಂತ. ಇದು ಸುಲ್ತಾನ್ ಬತ್ರೆ ಏರಿಯಾ, ಮೀನ್ಸ್ ಬಸ್ ಸ್ಟ್ಯಾಂಡ್ ಅನ್ಬೋದು. ಬೋರ್ ಆದರೆ ಸಾರಿ, ಪ್ಲೀಸ್ ವಾಚ್ ಫುಲ್ ವಿಡಿಯೋ. ಇಲ್ಲಿ ಮಲಯಾಳಮಲ್ಲಿ ಮಾತಾಡಿದ್ರು ಏನೇನಿದೆ ಅಂತ. ಪ್ಲೇಸ್ ನೇಮು ಪೂಕೋಡೆ ವೈನಾಡು ಅಂತ. ಇದು ಟ್ರೈಬಲ್ ವಿಲೇಜು. ಅಲ್ಲಿ ಏನೇನು ಇರುತ್ತೆ ಅಂತಂದರೆ ಆದಿವಾಸಿಗಳ ಮನೆಗಳು ಮತ್ತು ಅವರ ಜೀವನ ಶೈಲಿ ಮತ್ತು ಔಷಧಿ ಸಸ್ಯ, ಕೈತೋಟ ಮತ್ತು ಕರಕುಶಲ ವಸ್ತು ಅದ್ರ ಬಗ್ಗೆ ಅಲ್ಲಿ ಇರುತ್ತೆ. ಬಟ್ ನಾವು ಅಲ್ಲಿ ಹೋಗಿಲ್ಲ. ಅಲ್ಲಿ ಲಿಮಿಟೆಡ್ ಪೀಪಲ್ಸ್ಗಷ್ಟೇ ಅವಕಾಶ ಇರುತ್ತೆ. ಆಮೇಲೆ ಇಲ್ಲಿ ಬಂದ್ವಿ. ರೋಡ್ ಮ್ಯಾಪ್ ಹಾಕೋಕ್ಕೆ ಫೋನ್ ಇರ್ತೀವಲ್ವ, ಫೋನ್ ಅಲ್ಲೇ ಬಿಟ್ಟು ಬಂದಿದ್ರು. ಅದಕ್ಕೆ ಇವಾಗ ಹೋಗಿ ತಗೊಂಬರ್ತಿದ್ದಾರೆ. ನಾನು ಇಲ್ಲೇ ವೇಟ್ ಮಾಡ್ತಿದ್ದೆ, ಯಾರು ಹೋಗ್ತಾರೆ ಮತ್ತೆ ಪಾರ್ಕಿಂಗ್ ಪ್ಲೇಸ್ ಹತ್ರ ಅಂತ. ಸಂತೋಷ್, ಟೆಲ್ ಮಿ ದಟ್ ಪ್ಲೇಸ್ ನೇಮ್. ವಿಚ್ ಲೇಕ್? ಪೂಕೋಡ್ ಲೇಕ್. ಇಲ್ಲಿ ಟಿಕೆಟ್ ತಗೊಳಕ್ಕೆ ಹೋಗಿದ್ದಾರೆ. ಅದರ ಆಪೋಸಿಟ್ ನೋಡಿ ಜಂಗಲ್ ಬುಕ್ ಅಂತ, ತುಂಬ ಚೆನ್ನಾಗಿದೆ. ಅಲ್ಲೂ ಸೈಕ್ಲಿಂಗು ಮತ್ತು ಮೇಲೆಲ್ಲ ವಾಕ್ ಮಾಡೋ ಥರ ರೋಪ್, 3D 4D ಮೂವೀಸ್ ವಾಚ್ ಮಾಡ್ಬೋದು ಅನ್ಕೊತೀನಿ. ಮತ್ತು ಪ್ರೆಸೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ, ಜಂಗಲ್ ಬುಕ್ ಥರ. ಅಲ್ಲಿ ಅನಿಮಲ್ಸು ಇದೆ. ಅಷ್ಟರಲ್ಲಿ ನೋಡಿ ತುಂಬ ಜನ ಟೂರಿಸ್ಟು ಮಾರ್ನಿಂಗೇ ಬಂದಿದ್ದಾರೆ. ಬಟ್ ಹಾಗೆ ಹೋಗ್ತಾ ಎಷ್ಟು ಕ್ರೌಡ್ ಇರುತ್ತೆ ಅಂತ ಈ ಫುಲ್ ವಿಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ಮತ್ತು ಈ ಲೇಕ್ ಬಂದು ತುಂಬ ಚೆನ್ನಾಗಿದೆ. ಗೈಸ್, ದಿಸ್ ಇಸ್ ನಾರ್ತ್ ವೈನಾಡು. ಮತ್ತು ಈ ಪಾರ್ಕ್ ನೇಮು, ಟೆಲ್ ಮಿ ದ ಪಾರ್ಕ್ ನೇಮ್. ಪೂಕೋಡೆ ಲೇಕ್. ನಾರ್ತ್ ವೈನಾಡು ಇದು. ನಾವು ವೈನಾಡಲ್ಲೇ ಸ್ಟೇ ಆಗಿರೋದ್ರಿಂದ ಇಲ್ಲಿ ರೀಚ್ ಆಗೋಕ್ಕೆ ನಮಗೆ ಬೇಗ ಆಯಿತು. ಆ ಲೇಕಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು, ಬೋಟಿಂಗ್ ಹೋಗ್ಬೋದು. ಈ ಕೋತಿಗಳು ನೋಡಿ, ಯಾರು ಏನಾದರೂ ಎತ್ಕೊಂಬಂದ್ರೆ ಕಿತ್ಕೊಂಡು ತಿನ್ಬಿಡೋಣ ಅಂತ. ನೋಡಿ ಲೇಕ್ ಇಲ್ಲಿದೆ, ಚೆನ್ನಾಗಿದೆ. ಬೋಟಿಂಗ್ ಹೋಗ್ಬೋದು. ಬಟ್ ನಾವು ಹೋಗ್ತಿಲ್ಲ. ಈ ಬೋಟಿಂಗ್ ನಾವು ಏನಕ್ಕೆ ಹೋಗ್ತಿಲ್ಲ ಅಂತಂದರೆ ಆಲ್ರೆಡಿ ಕೆಲವೊಂದು ಪ್ಲೇಸಸಲ್ಲಿ ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ. ಅದರಿಂದನೇ ನಾವು ಹೋಗ್ತಿಲ್ಲ. ಇಲ್ಲಿ ತುಂಬ ಜನ ಬರ್ತಿದ್ದಾರೆ ಮಾರ್ನಿಂಗ್ಗೆ ನೋಡಿ. ಓಕೆ, ಇಲ್ಲಿದೆ. ಓಕೆ, ಇವತ್ತು ನಾವು ಈ ವೈನಾಡಲ್ಲೇ ಇದ್ದಿದ್ದಕ್ಕೆ ಬೇಗ ಬಂದಿದ್ದೀವಿ. ನಾಷ್ಟ ಮಾಡಿಕೊಂಡು ಬೇರೆಯವರೆಲ್ಲ ನೋಡಿ ಈಗ ಬಂದಿದ್ದಾರೆ. ಆದರೂ ಕ್ರೌಡ್ ಇದೆ, ಸ್ಯಾಟರ್ಡೆ ಆಗಿರೋದು. ವೈನಾಡ್ ನೀರು ಕುಡಿದು ನನಗೆ ನೆಗಡಿ ಬಂದುಬಿಟ್ಟಿದೆ. ಇಲ್ಲಿ ಏನೇನು ಫೆಸಿಲಿಟಿ ಅಂದರೆ ಫೆಡಲ್ ಬೋಟು ಮತ್ತು ಬೋಟ್, ನೀರಿನ ಮೇಲೆ ಸವಾರಿ ಮಾಡ್ಬೋದು ಅದು. ಮತ್ತು ವಾಕ್ ಪಾತ್, ಲೇಕ್ ಸುತ್ತಲೂ ನಡೆಯುವ ಮಾರ್ಗ ಮತ್ತು ಶಾಂತ ವಾತಾವರಣ ತುಂಬ ಚೆನ್ನಾಗಿದೆ. ಲೇಕ್ ಹಿಂಗೋಗಿ ಆ ಕಡೆ ಎಕ್ಸಿಟ್ ಆಗೋದು. ಸೊ ನೋಡೋಣ. ಈ ಥರ ತುಂಬ ಕಡೆ ಲೇಕ್ ಹತ್ರ ಈ ಥರ ಪ್ಲೇಸ್ ಮಾಡಿರ್ತಾರೆ ವಾಕ್ ಮಾಡೋಕ್ಕೆ ಅಂತ. ಸೊ ನಾವು ಇಲ್ಲಿ ಎಂಟರ್ ಆಗಿದ್ದೀವಿ. ಸೊ ಅಲ್ಲೆಲ್ಲ ಬೋಟಿಂಗ್ ನಡೀತಿದೆ. ಅಲ್ಲೆಲ್ಲ ಆಲ್ರೆಡಿ ತೋರಿಸಿದ್ದೀನಿ. ಇಲ್ಲಿ ಎಂಟರ್ ಆಗಿ ಸೊ ಅಲ್ಲಿ ಲಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ. 1.3 ಕಿಲೋಮೀಟರ್ಸ್ ಕರೆಕ್ಟ್ ಗೈಸ್. ಹಾಯ್. ಈ ಲೇಕ್ ಕಂಪ್ಲೀಟ್ಲಿ ಒಂದು 1.3 to 2 ಕಿಲೋಮೀಟರ್ಸ್ ಇರ್ಬೋದು. 2 ಕಿಲೋಮೀಟರ್ಸ್. ಬಟ್ ಚೆನ್ನಾಗಿದೆ. ಸೊ ಅಂದರೆ ಬೇರೆ ಕಡೆ ಲೇಕಲ್ಲೆಲ್ಲ ಸ್ಮೆಲ್ ಬರುತ್ತೆ, ಬಟ್ ಇದು ಫ್ರೆಶ್ ಆಗಿ ಚೆನ್ನಾಗಿದೆ. ವೈನಾಡು ಲೇಕ್ ಡ್ರಿಂಕಿಂಗ್ ವಾಟರ್ ಮಾತ್ರ ಅಲ್ಲ, ಫ್ರೆಶ್, ಹೋಗ್ಬೋದು ಬರ್ಬೋದು. ಅಂದರೆ ಬೇರೆ ಕಡೆ ಲೇಕಲ್ಲೆಲ್ಲ ಆ ಥರ ಇಲ್ಲ. ಸೊ ಅದಕ್ಕೆ. ಆ್ಯಂಡ್ ಫುಲ್ ಗ್ರೀನರಿ, ತುಂಬ ಚೆನ್ನಾಗಿದೆ ಅಲ್ವ ನೋಡಿ ಗ್ರೀನರಿ. ಇದು ವೈನಾಡ್ ನಾರ್ತ್ ಲೇಕ್. ಇದೊಂದೇ ಅಲ್ಲ, ತುಂಬ ಇದೆ ಲೇಕ್ಸ್, ಬಟ್ ನಾವೆಲ್ಲ ಕವರ್ ಮಾಡ್ತಿಲ್ಲ. ಮತ್ತು ಟ್ರೈಬಲ್, ವಿಚ್ ಪ್ಲೇಸ್ ಯು ಸೆಡ್? Tribal village, even inside 150 members only allowed. If you go also, we can see the place from outside. They're not allowing 150 members only, they currently allowing. So that's why we not went inside that. ಓಕೆ. ಸೊ ಅಲ್ಲೂ ಟ್ರೈಬಲ್ ವಿಲೇಜ್ ಅಂದರೆ ನಾರ್ಮಲಾಗಿ ಅದು ಇನ್ನೂ ಕೆಲವೊಂದು ಬೇರೆ ಪ್ಲೇಸಸಲ್ಲಿ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಹೋಗ್ತಿಲ್ಲ. 150 ಮೆಂಬರ್ಸ್ ಲಾಸ್ಟು ಅಂತ. ಎಲಿಫೆಂಟ್ ಕ್ಯಾಂಪಲ್ ರೈಟ್, ಅದು ಅಷ್ಟೇ 10 o'clock. Camp closed. They're opening by 3:30 or 3 p.m. But that is 3 p.m. they will open, but 700. And safari starts from 3:30 to 4 in that time. ಸೊ ಅಷ್ಟರಲ್ಲಿ ನಾವು ಕೆಲವೊಂದು ಪ್ಲೇಸಸ್ ಕವರ್ ಆಗಿ ನಮಗೆ ಟೈಮ್ ಇದ್ದರೆ ನಾವು ಅಲ್ಲಿ ಹೋಗ್ತೀವಿ.
ಇಲ್ಲಿಂದ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಲ್ವಾ. ಮತ್ತು ಇಲ್ಲಿ ಫಿಶಿಂಗು, ಇದು ಹಸಿರು ಕಾಡು ಮತ್ತು ಬೆಟ್ಟಗಳ ಮಧ್ಯೆ ಇರೋ ಲೇಕು. ಸ್ವಚ್ಛ ನೀರು ಮತ್ತು ಪ್ರಕೃತಿ ಸೌಂದರ್ಯನ ಅವಲಂಬಿಸಿದೆ. ವಿಶ್ರಾಂತಿ ಪಡೆಯಲು ಮತ್ತು ನೆಮ್ಮದಿಯಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲು ಇದು ಒಳ್ಳೆ ಸ್ಥಳ ಅನ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಒಂದು ಒಳ್ಳೆ ಪ್ಲೇಸ್ ಅನ್ಬೋದು. ಇದು ಒಂದು ಬ್ಯೂಟಿಫುಲ್ ಆಗಿರುತ್ತೆ. ಆಮೇಲೆ ವಾಕಿಂಗೂ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಟೈಮ್ ಎಲ್ಲ ವಾಕಿಂಗ್ ಮಾಡ್ತೀವಲ್ವಾ, ಸೊ ಆ ಥರ ವಾಕಿಂಗೂ ಒಳ್ಳೆ ಪ್ಲೇಸು. ಮತ್ತು ಇಲ್ಲಿ ಫಿಶ್ ಸ್ಪಾ ಅಂತಿದೆ, ಚಿಕ್ಕ ಮಕ್ಳು ಹೋಗಿ ನೋಡ್ತಿದ್ದಾರೆ. ಬಟ್ ನಾವು ಹೋಗ್ಬೋದು. ಪರ್ ಪರ್ಸನ್ಗೆ 70 ರೂಪೀಸ್ ಇದೆ ಇಲ್ಲಿ. ಸೊ ಸುತ್ತಮುತ್ತಲೂ ತುಂಬ ಚೆನ್ನಾಗಿದೆ. ಹೋಟೆಲ್ಸು ಪ್ರತಿಯೊಂದೂ ಫಿಶ್ ಎಲ್ಲ ಇಲ್ಲೇ ಸಿಗುತ್ತೆ, ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಈ ಪ್ಲೇಸು ಸ್ಟಾರ್ಟಿಂಗ್ ಪಾಯಿಂಟ್ ಕಡೆಯಿಂದ ಬಂದ್ವಿ ಅಲ್ವಾ. ಸೊ ಇದೇ ಎಕ್ಸಿಟ್ ಲೇಕು. ಸೊ ಕಂಪ್ಲೀಟ್ ಐ ಥಿಂಕ್ 2 ಕಿಲೋಮೀಟರ್ಸ್ ಇದೆ ಅಂತ ಅಂದ್ಕೊತೀನಿ. ಮತ್ತು ಇದು ಪಾರ್ಕು ಅನ್ಬೋದು, ಯಾಕಂದರೆ ಪಾರ್ಕ್ ಥರನೇ ಇದೆ. ಎಲ್ಲರೂ ಬಂದು ಹೋಗೋದು. ಪಾರ್ಕಲ್ಲಿ ಏನೇನು ಡಿಸೈನ್ ಮಾಡಿರ್ತಾರೆ ಇಲ್ಲಿ ನೋಡಿ, ಮ್ಯಾಪ್ ಹಾಕಿದ್ದಾರೆ. ನಾವು ಬೈಕಲ್ಲಿ ಬಂದಿರೋದ್ರಿಂದ ನಮಗೆ ಜಾಸ್ತಿ ಏನು ಎಕ್ಸ್ಪೆನ್ಸಸ್ ಆಗಿಲ್ಲ ಇಲ್ಲಿ. ಮತ್ತು ನೈಟ್ ಸ್ಟೇ ಆಗಿದ್ವಿ, ಅಲ್ಲಿ ಕೂಡ ತುಂಬ ಲೆಸ್ ಎಕ್ಸ್ಪೆನ್ಸ್ ಇತ್ತು. ವಯನಾಡು ತುಂಬ ಚೆನ್ನಾಗಿದೆ ಸ್ಟೇ ಆಗೋಕ್ಕೂ. ಅಲ್ಲಿ ಕನ್ನಡ ಮಲಯಾಳಂ ಎರಡೂ ಬರುತ್ತೆ ಅವ್ರಿಗೂ. ಒಳ್ಳೆ ಫುಡ್ ಅಂತೂ ಸೂಪರಾಗಿದೆ. ನೀವು ಒಂದು ಸತಿ ತಿಂದರೆ ನಿಜ ಕಳೆದೋಗ್ತೀರಾ. ಮತ್ತು ಚೆನ್ನಾಗಿದೆ, ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ವಯನಾಡು ಫಾರೆಸ್ಟಲ್ಲಿ ಅಂಥ ಪ್ಲೇಸಲ್ಲಿ ಸ್ಟೇ ಆಗಬೇಕು ಅಂತಂದರೆ ನಾನು ನಂಬರ್ ಶೇರ್ ಮಾಡ್ತೀನಿ, ನನ್ನ ವೀಡಿಯೋಸ್ನ ಫಾಲೋ ಮಾಡಿ. ಅದಾದಮೇಲೆ ನಾವು ಔಟ್ಸೈಡ್ ಬರ್ತಿದ್ರೆ ಇವರು ಫ್ರೀಯಾಗಿ ಪ್ಲೀಸ್ ಹೋಗಿ ನೋಡಿ, ವುಡ್ಡಲ್ಲಿ ಮಾಡಿರೋ ಐಟಮ್ಸು ಪ್ರತಿಯೊಂದು ಶಾಪಿಂಗ್ ಮಾಡುವಂಥವೆಲ್ಲ ಇದೆ, ನೋಡಿ ಇಷ್ಟ ಇದ್ದರೆ ತಗೋಬೋದು, ಒಂದ್ಸತಿ ಹೋಗಿ ಫ್ರೀ ಪ್ರೆಸೆಂಟೇಷನ್ನು ಅಂತಂದರು. ಸರಿ ಅಂತ ಹೋದ್ವಿ, ಚೆನ್ನಾಗಿದೆ ಪ್ರತಿಯೊಂದೂ. ಮತ್ತು ಇಲ್ಲಿ ಬಟ್ ಯಾಕಂದರೆ ಲಾಸ್ಟ್ ಟೈಮ್ ಊಟಿ ಹೋದಾಗ ನಾನೊಂದು ಫೇಶಿಯಲ್ಗೆ ಸೆರಮ್ ತಗೊಂಡೆ, ಈಗಲೂ ಹಾಕ್ತೀನಿ. ಅದು ಅಷ್ಟು ಚೆನ್ನಾಗಿ ಹೊಳೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ನ್ಯಾಚುರಲಾಗಿ ಇರೋದಲ್ವಾ, ಅದಕ್ಕೆ ನಾವು ಅನ್ಕೋಬೋದು ಟೂರಿಸ್ಟ್ ಪ್ಲೇಸಸಲ್ಲಿ ತುಂಬ ಕಾಸ್ಟ್ ಕಮ್ಮಿ ಅಂತ. ಬಟ್ ಕಾಸ್ಟ್ಲಿ ತುಂಬ ಇರುತ್ತೆ. ಈ ಕಡೆನೇ ಜಾಸ್ತಿ ಹೈ ಕಾಸ್ಟ್ ಇರುತ್ತೆ, ಯಾಕಂದರೆ ತುಂಬ ಜನ ಟೂರಿಸ್ಟ್ ಅವ್ರು ಬರ್ತಾರೆ ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡಿಟ್ಟಿರ್ತಾರೆ. ಮತ್ತು ನಮ್ಮವ್ರು ನೋಡ್ತಿದ್ದಾರೆ ಯಾವುದಾದ್ರೂ ತಗೊಳ್ಳೋಣ ಅಂತ, ಮೆಮೊರಿ ಎಲ್ಲಾದರೂ ಹೋದರೆ ಮೆಮೊರಿಗೆ ಏನಾದರೂ ತೊಗೊಬೇಕು ಅಂತ. ತುಂಬ ಚೆನ್ನಾಗಿದೆ ವುಡ್ಡಲ್ಲಿ ಮಾಡಿರೋ ಪ್ರತಿಯೊಂದೂ. ಆದರೆ ನಾವು ಬೈಕಲ್ಲಿ ಬಂದಿರೋದ್ರಿಂದ ನಮಗೆ ಲಗೇಜ್ ಜಾಸ್ತಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಅವ್ರು ತಗೊಂಡ್ರು ಸೋಪು ಮತ್ತು ಪ್ಯೂರ್ ಕೊಕೊನೆಟ್ ಆಯಿಲು, ನಾನು ತಗೊಂಡೆ ಸೆರಮ್, ಫೇಸ್ ಸೆರಮ್. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಲ್ಲಾದರೂ ಟ್ರಿಪ್ ಹೋದಾಗ ಸೆರಮ್ ಆ ಥರದ್ದು ತೊಗೊಂಡೋಗಿ ಟೆಸ್ಟ್ ಮಾಡ್ತೀನಿ. ಇನ್ನೂ ಒಂದು ಸತಿ ಆರ್ಡ್ರ್ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅವರು ಗೈಡ್ ಮಾಡ್ತಿದ್ದಾರೆ, ಅದು ತೊಗೊಳ್ಳಿ ಎಲ್ಲ ಚೆನ್ನಾಗಿದೆ ಅಂತ. ಆಮೇಲೆ ಇಲ್ಲೂ ಹಪ್ಳಮ್ಮು, ಕೆಲವೊಂದು ಸ್ನ್ಯಾಕ್ಸ್ಗೆ ಯೂಸ್ ಮಾಡೋ ಅಂಥವು ಹೇಳ್ತಿದ್ದಾರೆ, ತಗೊಳ್ಳಿ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಅಂತ. ಸೊ ಇವೆಲ್ಲ ನಮ್ಗೆ ಆಲ್ಮೋಸ್ಟ್ ನಮ್ಮ ಕಡೆನೇ ಸಿಗುತ್ತೆ. ಟೈಮ್ ಇಲ್ಲ, ಮತ್ತು ಲಗೇಜ್ ಜಾಸ್ತಿ ಆದರೆ ಇಡಕ್ಕೆ ಪ್ಲೇಸ್ ಇಲ್ಲ. ನನಗಿಂತ ನಮ್ಮವ್ರು ಶಾಪಿಂಗ್ ಜಾಸ್ತಿ ಮಾಡ್ತಿದ್ದಾರೆ ನೋಡಿ. You want? How much that oil? 222. ವಯನಾಡು ಸ್ಯಾಂಡಲ್ ಸೋಪು ಮತ್ತು ಚಿಪ್ಸ್ ಬೇಕಾ ಯಾರಿಗಾದ್ರೂ ತಗೊಂಬರ್ತೀನಿ. ಶಾಪ್ ಹೆಸರು ತೋರಿಸ್ತೀರಾ, ಸುಮ್ಮನೆ ಒಳಗಡೆ ತೋರಿಸ್ತಿದ್ದೀನಿ ಅನ್ಕೋಬೇಡಿ. ಶಾಪ್ ತೋರಿಸ್ತೀನಿ, ವೆಯ್ಟ್ ಮಾಡಿ ಸ್ವಲ್ಪ. ಇದಾದಮೇಲೆ ಕಂಪ್ಲೀಟ್ ಫುಲ್ ಶಾಪೇ ತೋರಿಸ್ತೀನಿ ಹೇಗಿದೆ ಅಂತ. ಮತ್ತು ತುಂಬ ಜನ ಟೂರಿಸ್ಟ್ ಬಂದು ಅಲ್ಲಿ ಔಟ್ಸೈಡ್ ನಿಂತ್ಕೊಂಡಿರ್ತಾರೆ. ನೋಡಿ ಹೋಗಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಫ್ರೀ ಡೆಮೋ ಅಂತ. ಪ್ರತಿಯೊಂದು ಮನೆಗೆ ಬೇಕಾಗಿರೋ ವುಡನಲ್ಲಿ ಏನೇನು ಮಾಡಿರ್ತಾರೆ ಪ್ರತಿಯೊಂದು ಇರುತ್ತೆ ಇಲ್ಲಿ. ಎಲ್ಲ ತಗೊಬೇಕು ಅಂತ ಇಷ್ಟ ಆಗುತ್ತೆ, ಆದರೆ ತಗೊಳಕ್ಕಾಗಲ್ಲ, ಗೊತ್ತಲ್ವಾ. ನಮ್ಮವ್ರೇನೋ ಪರ್ಚೇಸ್ ಮಾಡಿದ್ರು. ಇಲ್ಲಿ ಆರ್ಚಿಡ್ ಪಕ್ಷಿ ಇದೆ ನೋಡಿ, ಮತ್ತು ಫಿಶನ್ನು ಕಾಣಿಸ್ತಿದೆ. ಸೊ ಝೂಮ್ ಮಾಡ್ತಿದ್ದೀನಿ, ಚೆನ್ನಾಗಿದೆ ಅಲ್ವಾ. ಅದ್ರ ಒಳಗಡೆ ನಾವು ಹೋಗಿಲ್ಲ, ಏನಕ್ಕೆ ಅವೆಲ್ಲ ಚಿಕ್ಕ ಮಕ್ಳು ಆಡೋವು ಅಂತ ಅಂದ್ಬಿಟ್ಟು. ಸುಮ್ಮನೆ ಟೈಮ್ ಆಗೋಗುತ್ತೆ, ಬೇಗ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆಚೆ. ಅಷ್ಟರಲ್ಲಿ ಹೆಂಗೆ ರಶ್ ಆಗಿದ್ದಾರೆ ನೋಡಿ ಜನ. ಅದಾದಮೇಲೆ ಆಚೆ ಹೋಗ್ತೀವಿ ನೋಡಿ, ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ಬಂದಿದ್ವಿ. ನೋಡ್ಕೊಳ್ಳಿ, ಇವಾಗ 2 ಕಾರು, ಆಮೇಲೆ ಟೀ ಕುಡಿಯೋ ಅಷ್ಟರಲ್ಲಿ 2 ವ್ಯಾನು, ಕಾರು, 3 ಕಾರ್ ಇರುತ್ತೆ. ಮತ್ತು ಇಲ್ಲಿ ಜನನೂ ಅಷ್ಟೇ ಕ್ರೌಡಾಗಿರ್ತಾರೆ. ಸೊ ಇದೇ ಔಟ್ಸೈಡು, ಪೂಕೋಡೆ ಲೇಕ್ ಔಟ್ಸೈಡ್ ಹೀಗಿರುತ್ತೆ. ಸೊ ನಾವಿಲ್ಲಿ ಟೀ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಹೋಗೋಕ್ಕೆ. ನೆಕ್ಸ್ಟ್ ಪ್ಲೇಸ್ ವಿಚ್ ಒನ್? ಲಕ್ಕಡಿ. ಇಲ್ಲಿ ನಮ್ಮವರು ಟೀ ಮತ್ತು ಬನ್ನು ತಗೊಂಡ್ರು ನೋಡಿ. ಅಲ್ಲೊಂದು ಬಸ್ ಬಂತು, ಇಲ್ಲೊಂದು ವ್ಯಾನು, ಮತ್ತು 2 ಕಾರು. ರಶ್ ನೋಡಿ ಜನ ಹೇಗಿದ್ದಾರೆ ಅಂತ. ಆಟೋದು ನೋಡಿ, ಅದಕ್ಕೆ ಸ್ಯಾಟರ್ಡೆ ಟೈಮ್ ಜಾಸ್ತಿ ಬರಬಾರ್ದು. ಸೊ ಅಲ್ಲಿಂದ ಕೆಳಗಡೆ ಬಂದ್ವಿ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ನೋಡಿ ಮೇಲೆ ಒಂದು ಚಿಕ್ಕದು ಗ್ಲಾಸ್ ಬ್ರಿಡ್ಜ್ ಇದೆ, ಮತ್ತು ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ. ಇಲ್ಲ ಆದಮೇಲೆ ಇಲ್ಲಿ ಕಾರು ಮತ್ತು ಬೈಕ್ ಪಾರ್ಕಿಂಗು ಮೇಲೇನೂ ಮಾಡ್ಬೋದು. ಬಟ್ ಇವಾಗ ರಶ್ ಆಗಿರೋದ್ರಿಂದ ಮೇಲೆ ಅಲೋ ಮಾಡಿಲ್ಲ.
ಇಲ್ಲೊಂದು ವ್ಯೂ ಪಾಯಿಂಟ್ಗೆ ನಾವು ನೋಡಿಬಿಟ್ಟು ಮತ್ತೆ ಹಂಗೆ ರಿಟರ್ನ್ ಹೋಗ್ತೀವಿ. ಇಲ್ಲಿ ನೋಡಿ, ಬೆಟ್ಟದ ಮೇಲೆಯಿಂದ ನೋಡಿದ್ರೆ ನಿಮ್ಗೆ ಏನು ಕಾಣಿಸ್ತಿದೆ? hairpin bends and these things. So it will be connecting Kozhikode. ಇಲ್ಲಿ ಇದು ಒಂದು ವ್ಯೂ ಪಾಯಿಂಟ್ ಆಗಿರೋದ್ರಿಂದ ರೋಡಲ್ಲಿ ಹೋಗೋರೆಲ್ಲನೂ ಹಿಂಗೆ ಟರ್ನಿಂಗ್ ಟೈಮಲ್ಲಿ ಸ್ಟಾಪ್ ಮಾಡಿ ಅವರು ವ್ಯೂ ಪಾಯಿಂಟ್ನ ನೋಡ್ತಿದ್ದಾರೆ. ಕೆಳಗಡೆ ನೋಡಿ ಕರು ಹಿಂಗೆ ಕಾಣಿಸ್ತಿದೆ ಬೆಟ್ಟದ ಕೆಳಗಡೆ. ನಾನು ಝೂಮ್ ಮಾಡ್ತಿದ್ದೀನಿ ಐಫೋನ್ ಆಗಿರೋದ್ರಿಂದ, ಇಲ್ಲಾಂದರೆ ಬೇರೆ ಫೋನಲ್ಲಿ ಜಾಸ್ತಿ ಕಾಣಲ್ಲ ಅನ್ಕೊತೀನಿ. ಇದಾದಮೇಲೆ ನಾವು ರಿಟರ್ನ್. Everywhere here tea estates and coffee estates will be there. That road you can see. ಕರೆಕ್ಟ್ ರೋಡ್. These all the mountains covered by fog. Again we need to leave this side because we are going Bandipur. ಬಂಡೀಪುರ್. ಓಕೆ, ನಾನು ಬಂಡೀಪುರ್ ರೋಡಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ಮಾಡಿ. ಬೋರ್ ಆದರೆ ಸ್ಟಾಪ್ ಮಾಡಬೇಡಿ, ವಾಚ್ ಮಾಡಿ ಫುಲ್ ವಿಡಿಯೋ ಸ್ವಲ್ಪ ಆದರೂ ನೋಡಿ. ವೈನಾಡು ಗೇಟು ವೆಲ್ಕಮ್ ಮಾಡ್ತಿದೆ. ನಾವು ಬಂದು ಮತ್ತೆ ರಿಟರ್ನ್ ಆಗ್ತಿದ್ವಿ. ಆ ವ್ಯೂ ಪಾಯಿಂಟ್ ನೋಡೋಕ್ಕಷ್ಟು ನಾವು ಅಲ್ಲಿಗೆ ರೀಚ್ ಆಗಿದ್ದು, ಮತ್ತೆ ರಿಟರ್ನ್ ಆಗ್ತಿದ್ವಿ. ಹಂಗೆ ಹೋಗೋದು ಬಂಡೀಪುರ್ ಅಂತ. ರೋಡಲ್ಲಿ ಹೋಗೋವಾಗ ಇದು ಕೇರಳ ಫೇಮಸ್ ಪಾಯಸಮ್ ಅಂತೆ, ಅವ್ರಿಗೆ ತುಂಬ ಇಷ್ಟ. ಮತ್ತು ಅವ್ರಿಗೆ ನಾನು ಮಾಡೋದು ಅಂದರೆ ನಮ್ಮದು ಕರ್ನಾಟಕ ಸ್ಟೈಲ್ ಮಾಡ್ತೀನಿ ಅಲ್ವಾ, ಅವ್ರ ಸ್ಟೈಲಲ್ಲಿ ನಾನು ಮಾಡೋಕ್ಕಾಗಲ್ಲ. ಇನ್ನು ಅವರು ತಿನ್ನಬೇಕು ಅಂತಂದರೆ ಅವ್ರು ಕೇರಳಗೆ ಹೋಗಬೇಕು, ಇಲ್ಲ ಫ್ಯಾಮಿಲಿ ಏನಾದರೂ ಫಂಕ್ಷನ್ ಇದ್ದಾಗೆ ತಿನ್ನೋದು. ಇದೊಂದು ಸತಿ ಟೇಸ್ಟ್ ಮಾಡು ಅಂತಂದ್ರು. ತುಂಬ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ರೋಡಲ್ಲಿ ಹೋಗ್ತಿದ್ರೆ ಅಲ್ಲಲ್ಲಿ ಈ ಥರ ಶಾಪ್ಸ್ ಇಟ್ಕೊಂಡಿರ್ತಾರೆ, ಸಖತ್ತಾಗಿದೆ. ನೀವು ಒಂದು ಸತಿ ಟೇಸ್ಟ್ ಮಾಡಲೇಬೇಕು ಈ ಥರ. ನಾನು ಇದು ಪಾಯಸಮ್ ಅಂದ್ಕೊಂಡಿರಲಿಲ್ಲ, ಬೇರೆ ಏನೋ ಇಟ್ಟಿರ್ತಾರೆ ಅಂದ್ಕೊಂಡಿದ್ದೆ. ಜೋಳ ಇಲ್ಲ ನಾರ್ಮಲ್ ಆಗಿ ಬೇರೆ ಇಟ್ಟಿರ್ತಾರೆ, ಬಟ್ ಇಲ್ಲಿ ಪಾಯಸಮ್ ಒನ್ ಮೋರ್ ಟೈಮ್. ಹಾಂ, ವಾಟ್ ಡಿಫ್ರೆನ್ಸಸ್? ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಇಗ್ನೋರ್ ಮಾಡಿದೆ ಏನಕ್ಕೆ ಅಂತ. ಸೊ ಒಂದ್ಸತಿ ಇವರೇ ಟೇಸ್ಟ್ ಮಾಡಿ ನೋಡು ಅಂತ ಫೋರ್ಸ್ ಮಾಡಿ ಕೊಟ್ಟರು. ಬಟ್ ಎರಡೂ ಟೇಸ್ಟ್ ಮಾಡಿದೆ, ಎರಡೂ ಚೆನ್ನಾಗಿದೆ. ಇನ್ನೂ ಒಂದು ಗ್ಲಾಸ್ ಬೇಕು ಅಂತ ತಗೊಂಡು ಹೋಗೋ ದಾರಿ ಈ ಥರ ಇರುತ್ತೆ. ರೋಡ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಏನು ತೋರಿಸ್ತಿದ್ದೀನಿ ಅಂತಂದರೆ ಇಲ್ಲಿ ಕಾಫಿ ಎಸ್ಟೇಟ್, ಟೀ ಎಸ್ಟೇಟು ನೋಡಿ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದರೆ ಗ್ರೀನರಿ ಮತ್ತು ಮಾರ್ನಿಂಗ್ ಬ್ಯೂಟಿಫುಲ್ ವೈಬ್, ಹೇರು ತುಂಬ ಚೆನ್ನಾಗಿದೆ. ಆಮೇಲೆ ಹೋಗ್ತಾ ಹಂಗೆ ಕೆಲಸದವರು ಟೀ ಕಾಫಿ, ಬೆಟ್ಟದ ಒಳಗಡೆ ಮನೆಗಳು ಕಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಷ್ಟು ಡೂಪ್ಲೆಕ್ಸ್ ಥರ, ತ್ರಿಬಲ್ ಥರ ನೋಡಿ. ಇಲ್ಲೆಲ್ಲ ಇನ್ನೂ ಕೆಲಸ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಹೋಗೋಣ ಅಂತಂದರೆ ಇವರು ಬೇಡ ಅಂತ ಕರ್ಕೊಂಬಂದುಬಿಟ್ರು. ಇವ್ರು ಎಲ್ಲೋದ್ರೂ ನಾಚಿಕೆ ಪಡ್ತಾರೆ ಜಾಸ್ತಿ. ವೈಬ್ ಈ ಥರ ಇದೆ. ನಿಮ್ಗೇನು ಅನ್ನಿಸ್ತು? ಇಷ್ಟ ಆಯಿತಾ? ಇವಾಗ ಬರುತ್ತೆ ನೋಡಿ ಸ್ಟೇ ಆಗೋಕ್ಕೆ. ಇಲ್ಲೇ ನೋಡಿ ಏನು ಕಾಣಿಸ್ತಿದೆ, ಗ್ಲೋಬ್ ವೈಸ್ ಬೆಟ್ಟದ ಮೇಲೆ ನಾವು ಸ್ಟೇ ಆಗ್ಬೋದು. ಹೋಗಿ ರೆಸಾರ್ಟ್ ಥರ ಮಾಡಿದ್ದಾರೆ, ಯಾರಿಗಿಷ್ಟ ಆಗುತ್ತೋ ಅವ್ರು ಹೋಗ್ಬೋದು. ಮತ್ತು ಇಲ್ಲೆಲ್ಲ ಜಿಪ್ ಲೈನ್ ಎಲ್ಲ ಇದೆ. ಮತ್ತು ಇಲ್ಲೂ ಕೇರಳ ಲಾರ್ಜೆಸ್ಟ್ ಜಿಪ್ಲೈನ್ ಅಂತ ಹೇಳ್ತಾರೆ, ಅದು ಲಾರ್ಜೆಸ್ಟ್ ಅಲ್ಲ, ಇಲ್ಲಿ ಸ್ವಲ್ಪ ಸ್ಮಾಲೇ. ಮತ್ತು ಇಲ್ಲೂ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇರುತ್ತೆ ನೋಡಿ. ಇಲ್ಲಿ ಒಳಗಡೆ ಹೋದ್ವಿ ಟ್ರೆಕ್ಕಿಂಗ್ಗೆ. ಇಲ್ಲಿ ಪರ್ ಪರ್ಸನ್ನು ಬೇಸ್ಡ್ ಆನ್ ಜೀಪಲ್ಲಿ ಒಂದು 8 ಜನ ಅಂತಂದರೆ ಅಲ್ಲಿ ನಾವು ಡಿವೈಡ್ ಮಾಡ್ಕೊಬೋದು. ಸೊ ನಮ್ಮಿಬ್ಬರಿಗೆ ಇನ್ನೂ ಒಂದು 4 ಜನ ಬಂದರು, ಅವರು ಬ್ಯಾಂಗ್ಳೂರವರು. ಸೊ ಹಂಗೆ ಪರಿಚಯ ಆಯಿತು, ಮಾತಾಡಿಕೊಂಡು. ಅಡ್ವೆಂಚರ್ ಜೀಪ್ ಟ್ರೆಕ್ಕಿಂಗ್ ಅನ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ರೋಡ್ ಅಂತೂ ತಕದಿಮಿ ಅನ್ನೋ ಥರ ಇತ್ತು. ಅಲ್ಲಿ ನೋಡಿ ಹೆಂಗಿದೆ. ಇವರು ಅದಕ್ಕೋಸ್ಕರನೇ ರೋಡ್ ಹಾಕಿಲ್ಲ ಅಂದ್ಕೊತೀನಿ, ಯಾಕಂದರೆ ನಾವು ಪೇ ಮಾಡಿನೇ ಹೋಗಬೇಕು, ಅವ್ರ ಜೊತೆನೇ ಹೋಗಬೇಕು ಅನ್ನೋ ಥರ. ಮತ್ತು ಇಲ್ಲೊಂದು ಸ್ಮಾಲ್ ಫಾಲ್ಸು, ಇಲ್ಲೂ ಗ್ಲಾಸ್ ಬ್ರಿಡ್ಜು, ಪಾರ್ಕು ಪ್ರತಿಯೊಂದು ಇದೆ. ಇಲ್ಲಿ ಹೋಗ್ತೀರಾ ಅಂತಂದರು. ಇಲ್ಲ ನಾವು ಅಲ್ಲೇ ಹೋಗ್ತೀವಿ, ಅಲ್ಲಿನ ದೊಡ್ಡದಾಗಿದೆ ಅಂತಂದರು. ಸೊ ಈಗ ಅಲ್ಲಿ ಹೋಗ್ತಿದ್ದೀವಿ. ಮೇಲೆ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲಿ ಎಷ್ಟು ನಾವು ಪೇ ಮಾಡಿದ್ವಿ ಹೋಗೋಕ್ಕೆ ನೋಡಿ. ಇಷ್ಟು ಜನ ಬಂದಿದ್ದಾರೆ ಅಂತಂದರೆ ಇಷ್ಟು ಜೀಪ್. ಮತ್ತು ಇವ್ರಿಗೆ 1 hour ಟೈಮ್ ಕೊಡ್ತಾರೆ, 1.5 hour. ಅಷ್ಟರಲ್ಲಿ ಯಾರನ್ನ ಕರ್ಕೊಂಡು ಹೋಗಿರ್ತಾರೋ ಅವರು 1.5 hour ಬಂದುಬಿಡಬೇಕು. ಅವ್ರ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ನಾವೆಲ್ಲ ಇಳ್ಕೊಂಡು ಈಗ ನಾನು ನಮ್ಮವರು ಹೋದ್ವಿ, ಟಿಕೆಟ್ ತಗೊಂಡ್ವಿ. ಇಲ್ಲಿ ನೋಡಿ ಟಿಕೆಟ್ ಅವ್ರ ಕೈಯಲ್ಲಿದೆ. 5 ಗೇಮ್ಸ್ ಇದೆ. ಆ 5ಅಲ್ಲಿ ನಾವು ಪ್ರತಿಯೊಂದು ಇಲ್ಲಿ ಮುಗಿಸ್ಕೊಂಡು ಬರಬೇಕು. ಸೊ ಒಂದೇ ಟಿಕೆಟು ಇಬ್ಬರಿಗೆ. ಫಸ್ಟ್ ನಾವು ಮೇಲೆ ಹೋಗ್ಬಿಟ್ಟು ಗ್ಲಾಸ್ ಬ್ರಿಡ್ಜ್ನ ಫಿನಿಷ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇದು ಮೇಲೆ ಹೋಗೋಷ್ಟರಲ್ಲೂ ಸಾಕಾಯಿತು ಗೈಸ್. ಫೈನಲಿ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದ್ವಿ. ಈಗ ನಾನು ತೋರಿಸ್ತಿದ್ದೀನಿ ಅಲ್ವಾ, ಅದು ಟ್ರೀ ಟಾಪ್ ವ್ಯೂ ಪಾಯಿಂಟ್ ಅಂತ. ಅಲ್ಲಿಂದ ನಾವು ಗ್ಲಾಸ್ ಬ್ರಿಡ್ಜನ್ನು ನೋಡ್ಬೋದು, ಬೆಟ್ಟಗಳನ್ನೂ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೋಡ್ ಇದೆ, ರೋಡ್ ಹರಿಬರ್. ಇಲ್ಲಿ ನಾವು ಬಂದ್ವಿ. ಇಲ್ಲಿ ಗ್ಲಾಸ್ ಬ್ರಿಡ್ಜ್ ನೋಡ್ಬೋದು, ಮತ್ತು ಟ್ರೀ ಟಾಪ್ ವ್ಯೂ ಪಾಯಿಂಟ್ ಹತ್ರನೂ ಹೋಗ್ಬೋದು. ಇದಾದಮೇಲೆ ಬೇರೆ ಪ್ಲೇಸಸ್ಗೂ ಹೋಗ್ಬೋದು, ತೋರಿಸ್ತೀನಿ. ಸೊ ಈಗ ಗ್ಲಾಸ್ ಬ್ರಿಡ್ಜ್ ಒಳಗಡೆ ನಾವು ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ತಿದ್ದೀವಿ. ನೋಡಿ ಹೇಗಿದೆ. ಬಟ್ ನಿಜ ಸ್ವಲ್ಪ ಲೈಟಾಗಿ ಮೂಮೆಂಟ್ ಆಗುತ್ತೆ, ಎಲ್ಲಿ ಬಿದ್ದೋಗುತ್ತೇನೋ ಅಂತ ಭಯ ಆಗುತ್ತೆ.
ಅದು ಇಲ್ಲಾಗಲ್ಲ ಸೈಡಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಲಾಸ್ಟಲ್ಲಿ ಹೋದ್ವಾ ತುಂಬ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ. ಮತ್ತು ನೋಡಿ ಲಾಸ್ಟಲ್ಲಿ ಎಂಡಿರೋರು ಎಷ್ಟು ಫೋಟೋ ತಗೊತಿದ್ದಾರೋ ಏನೋ, ಬರ್ತಾನೆ ಇಲ್ಲ ಆಚೆ. ನೋಡಿ ನಾನು ನಮ್ಮವ್ರು ಇಬ್ಬರು ನಡ್ಕೊಂಡು ಹೋಗ್ತಿದ್ದೀವಿ, ನಾನು ಸಾಕ್ಸ್ ರಿಮೂವ್ ಮಾಡಿಲ್ಲ. ಬಟ್ ಅದೇ ಫೀಲ್ ಆಗುತ್ತೆ ಎಲ್ಲಿ ಹೋಗ್ಬಿಡ್ತೀವೋ ಅಂತ. ಆದರೆ ಇದು ಅಷ್ಟೊಂದು ದೊಡ್ಡ ಗ್ಲಾಸ್ ಬ್ರಿಡ್ಜ್ ಅಲ್ಲ ನನ್ನ ಪ್ರಕಾರ, ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ ವ್ಯೂ ಪಾಯಿಂಟು ಇದೆ ಇಲ್ಲಿ, ತುಂಬ ಜನ ಬರ್ತಾರೆ. ಗ್ಲಾಸ್ ಬ್ರಿಡ್ಜು ನೀವೆಲ್ಲ ಎಲ್ಲೋಗಿದ್ರಿ, ಯಾವುದು ಗ್ಲಾಸ್ ಬ್ರಿಡ್ಜ್ ಚೆನ್ನಾಗಿದೆ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಶೇರ್ ಮಾಡಿ. ಇಲ್ಲಿ ನನಗೇನು ಅನ್ನಿಸ್ತು ಗೊತ್ತಾ, ಬೇಗ ಲಾಸ್ಟ್ ಪಾಯಿಂಟ್ ಮುಗಿಸ್ಕೊಂಡು ಆಚೆ ಹೋಗೋಣ ಅನ್ನಿಸ್ತಾ ಇತ್ತು. ಯಾಕಂದರೆ ಅದು ಮೂಮೆಂಟ್ ಆಗ್ತಿದೆ, ಎಲ್ಲಿ ಬಿದ್ದೋಗ್ತೀವಿ ಅನ್ನಿಸ್ತಾ ಇತ್ತು. ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬೆಟ್ಟ ಕ್ಲೌಡ್ಸ್ ಹತ್ರ ಬಂದು ತಲುಪ್ತಿದೆ. ಹಂಗೆ ಇಲ್ಲಿಂದ ಬಿದ್ದರೆ ಅಷ್ಟೇ, ಏನೂ ಸಿಗಲ್ಲ. ಇಲ್ಲಿ ನಾನು ಫೋಟೋ ಪೋಸ್ ಕೊಡ್ತಿದ್ದೀನಿ, ನಂದು ತೆಗಿಯಪ್ಪ ಅಂತ. ನಮ್ಮ ಊರು ಬರಲ್ಲ ವೀಡಿಯೋಸ್ಗೆ ಜಾಸ್ತಿ. ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಯಾಕೆ ಗೊತ್ತಾ, ಕೆಳಗಡೆನೂ ಬೆಟ್ಟ ಇದೆ, ಕಾಡಿದೆ, ಮತ್ತು ಕಣಿವೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಗ್ಲಾಸ್ ಥರನೂ ಫುಲ್ಲು, ಅದಕ್ಕೆ ತುಂಬ ವಿಭಿನ್ನವಾಗಿತ್ತು. ಇದೆಲ್ಲ ಒಂಥರ ಅಡ್ವೆಂಚರ್ಸ್. ಲೈಫಲ್ಲಿ ಒಂದು ಟೈಮ್ ಆದರೂ ಟ್ರೈ ಮಾಡಲೇಬೇಕು, ನೋಡಲೇಬೇಕು, ಚೆನ್ನಾಗಿರುತ್ತೆ. ಆದರೆ ತುಂಬ ರಿಸ್ಕ್ ತಗೊಳಕ್ಕೆ ಹೋಗಬಾರ್ದು. ಸೊ ನಾನೊಂದು ಲಾಸ್ಟಲ್ಲಿ ಬಂದಿದ್ದೀನಿ. ಸೊ ಪ್ರತಿಯೊಂದು ಒಂದು ರೌಂಡಪ್ ಆಗಿಬಿಡೋಣ ಅಂದ್ಬಿಟ್ಟು ರೌಂಡಾಗಿ ತೋರಿಸ್ತಿದ್ದೀನಿ. ನೋಡಿ ಇಷ್ಟೇ, ಇನ್ನೇನಿಲ್ಲ ವ್ಯೂ ಪಾಯಿಂಟ್. ಇದೆಲ್ಲ ಆಲ್ರೆಡಿ ನಾವು ನಂದಿ ಹಿಲ್ಸು ಬೆಟ್ಟಗಳು ಜಾಸ್ತಿ ನೋಡಿದ್ದೀವಿ ಅಲ್ವಾ. ಸೊ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಷ್ಟೇ, ಬರೀ ಗ್ಲಾಸ್ ಇದೆ, ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಆದರೆ ಭಯ ಆಗುತ್ತೆ, ಆ ಫೀಲ್ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಆಚೆ ಬಂದು ಮತ್ತೆ ಟ್ರೀ ಟಾಪ್ ವ್ಯೂ ಪಾಯಿಂಟ್ಗೆ ಹೋಗಬೇಕು. ಈಗ ಔಟ್ಸೈಡ್ ನೋಡಿ ಹೇಗಿದೆ, ಜನ ತುಂಬ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಯಾವುದೋ ಒಂದು ಜೀಪ್ ಇಲ್ಲಿವರೆಗೂ ಬಂದಿದೆ. ಆ್ಯಕ್ಚುಲಿ ಜೀಪ್ನೆಲ್ಲ ಅಲೋ ಮಾಡಲ್ಲ, ಏನಕ್ಕೆ ಅಲೋ ಮಾಡಿದ್ರು ಗೊತ್ತಿಲ್ಲ ಇಲ್ಲಿ. ಇನ್ನೇನು ನನಗೆ ಯಾರು ಪರಿಚಯದವ್ರು ಯಾರು ಇಲ್ಲಲ್ಲ ಕೇಳೋಕ್ಕೆ. Guys, we are going to this height viewpoint. 4, 5, 6, 7, 8, 9. What? 3 o'clock we need to leave to. ಟ್ರೀ ಟಾಪ್ ವ್ಯೂ ಪಾಯಿಂಟ್ ಅಂದರೆ ಇದೆ. ಇಲ್ಲಿ ಮೇಲೆ ಹತ್ತುತ್ತಿದ್ದಾರೆ ನೋಡಿ, ಚಿಕ್ಕ ಮಕ್ಕಳೆಲ್ಲ ಹತ್ತುತ್ತಿದ್ದಾರೆ. ನಿಜ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಅಷ್ಟು ದೊಡ್ಡದಾಗಿದೆ. ಅಲ್ಲಿ ಹೋದ್ರೂ ಇದೇ ವ್ಯೂ ಪಾಯಿಂಟು, ಏನು ಸ್ಪೆಷಲ್ ಏನಿಲ್ಲ. ಬಟ್ ಹೋಗಬೇಕು, ಎಲ್ಲ ಪ್ರತಿಯೊಂದು ನೋಡಬೇಕು, ಏನಾದರೂ ಸ್ಪೆಷಲಾಗಿ ಕಾಣಿಸುತ್ತಾ ಅಂತ. ಇಲ್ಲಿ ನೋಡಿ ಇದೇ ಮರ, ಈ ಮರದ ಮೇಲೆ ವ್ಯೂ ಪಾಯಿಂಟ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅವರು ಈ ಥರ ಮೆಟಲೆಲ್ಲ ಹಾಕಿ ಇಟ್ಟಿದ್ದಾರೆ. ಬಟ್ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ವ್ಯೂ. ಇದಾದಮೇಲೆ ಟ್ರೀ ಮೇಲೂ ಕೂತ್ಕೊಳ್ಳೋಕೆ ಜಾಗ ಇದೆ. ನಾವೆಲ್ಲರೂ ರಶ್ ಕಮ್ಮಿ ಆದಮೇಲೆ ಹೋದ್ವಿ, ಅದಕ್ಕೆ ಈಗ ಯಾರೂ ಕಾಣಿಸ್ತಿಲ್ಲ. ಇದು ಬರೀ ಮರಳು ಬೆಟ್ಟ ಅನ್ಕೊತೀನಿ. ಅದಾದಮೇಲೆ ಆರ್ಚರಿಗೆ ಹೋದ್ವಿ, ಆರ್ಚರಿ ಪಾಯಿಂಟಿಗೆ. ಆರ್ಚರಿ ಶೂಟಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಸೊ ಇದೆ ಎಂಟ್ರಿ ಟಿಕೆಟ್ ಬಂದು 250. ಗ್ಲಾಸ್ ಬ್ರಿಡ್ಜು, ಆರ್ಚರಿ ಶೂಟಿಂಗ್, ಮತ್ತು ಇನ್ನೂ ಕೆಲವೊಂದು ಹೇಳ್ತೀನಿ. ಸ್ಕೈ ಪಾರ್ಕ್ ಗ್ಲಾಸ್ ಬ್ರಿಡ್ಜ್ ಅಂತ. ಬಟ್ ಇದರಲ್ಲಿ ಗ್ಲಾಸ್ ಬ್ರಿಡ್ಜ್ ಆಯಿತು ನಮ್ಮದು. ಸೆಕೆಂಡ್ ಒನ್ನು ಟ್ರೀ ಟಾಪ್ ವ್ಯೂ ಪಾಯಿಂಟ್. ಸೊ ಟ್ರೀ ಮೇಲೆ ಹೋದರೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಅದು ನಾನು ಆಲ್ರೆಡಿ ತೋರಿಸಿದೆ. ಈ 2 ಆಯಿತು. ಆರ್ಚರಿ ಶೂಟಿಂಗು ಇಲ್ಲೇ ಸ್ವಲ್ಪ ರಶ್ ಆಗಿರೋದ್ರಿಂದ ಕಾಣ್ತಿದೆ ನೋಡಿ. ಸೊ ವೆಯ್ಟ್ ಮಾಡ್ತಿದ್ದೀವಿ. ಮತ್ತು ಕ್ರಿಕೆಟ್ ನೆಟ್ ಪ್ರಾಕ್ಟೀಸ್ ಅಂತ. ಸೊ ಅಲ್ಲೋಗಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಮಾಡ್ಕೋಬೋದು. 1 ಅವರು ಜೀಪ್ ಅವ್ರು ಹೇಳಿದ್ದು, 1 ಅವರಲ್ಲಿ ನೀವು ಇದೆಲ್ಲ ನೋಡ್ಕೊಂಡು ಬಂದುಬಿಡಿ ಅಂತ. ಮತ್ತು ಪೀಪಲ್ ಪ್ಲೇ ಏರಿಯಾ, ಪೆನಾಲ್ಟಿ ಶೂಟೌಟ್ ಅಂತ. ಸೊ ಇಷ್ಟು ಲಿಸ್ಟಲ್ಲಿದೆ. ಈ ಲಿಸ್ಟಲ್ಲಿ 3 ಕಂಪ್ಲೀಟ್ ಆಗಿದೆ. ಇನ್ನು ರಿಮೈನಿಂಗ್ 3, ಅದರಲ್ಲಿ 1 ಹೋಗಲ್ಲ. ಕ್ರಿಕೆಟ್ ನೆಟ್ ಪ್ರಾಕ್ಟೀಸ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ? ನಮ್ಮ ಹಸ್ಬೆಂಡು. ಹೋಗೋಣ ಪೀಪಲ್ ಪ್ಲೇ ಏರಿಯಾ ಅಂತ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಪ್ಲೇ ಏರಿಯಾ ಇದ್ದರೆ ನೋಡಿ ಸ್ವಲ್ಪ ಹೊತ್ತು ಪ್ಲೇ ಮಾಡಿ ಬರೋಣ. ಪೆನಾಲ್ಟಿ ಶೂಟೌಟ್ ಅಂತ, ಗೊತ್ತಿಲ್ಲ ಹೇಗಿದೆ ಅಂತ. ಸೊ ನೋಡೋಣ. ನೋಡಿ ಫುಲ್ ರಶ್ ಇದ್ದಾರೆ, ಅವರ ಇನ್ನು ಆಚೆ ವೆಯ್ಟ್ ನೋಡ್ತಿದ್ದಾರೆ. ವಾಟ್ ನೆಕ್ಸ್ಟ್ ಗೈಸ್? ನೇಚರ್ ಚೆನ್ನಾಗಿದೆ ಅಲ್ವಾ? ಈ ಸುತ್ತಮುತ್ತಲು ಬೆಟ್ಟಗಳು ಗುಡ್ಡಗಳು ಎಲ್ಲ ನೋಡ್ತಿದ್ರೆ, ಗ್ರೀನರಿ ಎಲ್ಲ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಬೇರೆ ಗೇಮ್ಸ್. ಸೊ ಇವ್ರು ಬಂದರು ಆರ್ಚರಿ, ನನ್ನ ಪ್ರಕಾರ ಆಗ್ತಾರೆ ಅಂದ್ಕೊಂಡೆ.
ಏನು ಮಾಡೋದು, ಮಿಸ್ ಆಯಿತು. ಇಲ್ಲಿ 3 ಚಾನ್ಸಸ್ ಕೊಡ್ತಾರೆ. ಇದಕ್ಕೇನು ಸ್ಟಾರ್ಟಿಂಗ್ ಟಿಕೆಟ್ ತೊಗೊಂಡಿರ್ತೀವಲ್ವ, ಆ ಟಿಕೆಟಲ್ಲೇ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಆಗಿಲ್ಲ, 3 ಟೈಮ್ಸೂ ಫೇಲ್ ಆದರು. ಅದಾದಮೇಲೆ ನಾನು ಹಾಕ್ತೀನಿ ನೋಡಿ, ಇವಾಗ ನೋಡಿರಂತೆ ಒಂದೇ ಶಾಟ್ ಹೋಗ್ಬಿಡ್ಬೇಕು, ಒಂದೇ ಸತಿ ಶೂಟ್ ಔಟ್ ಅಂದರೆ ಹಿಂಗೆ ಮಾಡಬೇಕು ಅಂತ ಪೋಸ್ ಕೊಟ್ಬಿಟ್ಟು ಹೋದೆ. ನೋಡಿ ಇವಾಗ ನಾನು ಹಿಂಗೆ ಶೂಟ್ ಮಾಡ್ತೀನಿ ಅಂತ ಒಂದೇ ಸತಿ ಆಯ್ತು ಆಯ್ತು ಆಯ್ತು. ಸೆಕೆಂಡ್ ಚಾನ್ಸ್. ಅದರಲ್ಲೂ ಹಿಂದೆ ಇನ್ನೂ ಕ್ಯೂ ಇದ್ದಾರೆ, ಆಗಿಲ್ಲ ನೋಡಿ, ಎಲ್ಲೋ ಬಿತ್ತು. ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಈಗ ಇಲ್ಲಿ ಕೆಳಗಡೆ ಬಂದ್ವಿ, ಇನ್ನೂ ಒಂದು ಗೇಮ್ ಆಡೋಣ ಅಂತಂದ್ಬಿಟ್ಟು ಇವರು ನಮ್ಮವ್ರು ಇದ್ಕೊಂಡು ಸಾಕು ಸಾಕು ಹೋಗೋಣ ಅಂತಂತಿದ್ರು. ಸರಿ ಅಂತಂದ್ಬಿಟ್ಟು ಕೆಳಗಡೆ ಇರೋ ಗೇಮ್ನಾದರೂ ಆಡೋಣ ಅಂತಂದ್ಬಿಟ್ಟು ಹೋದ್ವಿ. ಇಲ್ಲಿ ಆಲ್ರೆಡಿ ಫಿಲ್ ಆಗಿದ್ದಾರೆ ಜನ. ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಹೋದ್ವಿ, ನೆಕ್ಸ್ಟ್ ಗೇಮ್ ಆಡೋಕ್ಕೆ. ಸೊ ಅಲ್ಲೂ ಒಂದು 2-3 ಆಡ್ತಿದ್ದಾರೆ. ಅದಕ್ಕೆ ಏನು ಮಾಡಿದ್ವಿ ಗೊತ್ತಾ, ಎಂಜಾಯ್ ದ ಸ್ವಿಂಗ್ ಅಂತಿದೆ, ಅಲ್ಲಿ ಹೋದ್ವಿ. ಅಲ್ಲೂ ಒಬ್ಬರು ಕುತ್ಕೊಂಡಿದ್ರು. ಇನ್ನು ಸರಿ ಬೇಡ ಅಂತಂದ್ಬಿಟ್ಟು ಇಲ್ಲಿ ಕುತ್ಕೊಂಡೆ. ಇವ್ರು ಇದ್ಕೊಂಡು ಹೋಗೋಣ ಫಸ್ಟು ವ್ಯಾನ್ ಹತ್ರ ಹೋಗೋಣ, ಜೀಪ್ ಹತ್ರ ಅಂತಂದರು. ಇಲ್ಲ ಅಂತಂದ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡಿದ್ದೆ. ಮತ್ತು ಇನ್ನೂ ಒಂದು 2-3 ಗೇಮ್ ಇದೆ ಅಲ್ವಾ, ರೋಪ್ ಆ್ಯಕ್ಟಿವಿಟೀಸ್ ಅಂತ, ಇನ್ನೊಂದು ಹತ್ರ ಹೋದ್ವಿ. ನೋಡಿ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಯಾರೂ ಇಲ್ಲ. ಮತ್ತು ಇಲ್ಲಿ ಬಂದುಬಿಟ್ಟು ಆಡೋಣ ಅಂತ ಹೋದೆ, ನಿಜ ಚಾಲೆಂಜಿಂಗ್, ತುಂಬ ಚಾಲೆಂಜಿಂಗ್ ಆಗಿದೆ. ನನಗಾಗಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತಂದ್ಬಿಟ್ಟು 1-2 ಸ್ಟೆಪ್ ಹೋಗ್ಬಿಟ್ಟು ಎಲ್ಲಿ ಬಿದ್ದು ಕಾಲು ಕೈ ಮುರ್ಕೊತೀನೋ ಅಂತಂದ್ಬಿಟ್ಟು ನನ್ನ ಕೈಯಲ್ಲಿ ಆಗಲ್ಲ, ನೀನು ಆಡಬೇಕು ಅಂತಂದರೆ ಅಂತಂದ್ಬಿಟ್ಟು ಬಂದುಬಿಟ್ಟೆ. ನೋಡಿ ಚಾಲೆಂಜಿಂಗ್, ಫುಲ್ಲು ಚಾಲೆಂಜಿಂಗ್ ಟಾಸ್ಕ್. ಚಿಕ್ಕ ವಯಸ್ಸಲ್ಲಿ ಫುಲ್ ಆ್ಯಕ್ಟಿವಾಗಿ ಸ್ಪೋರ್ಟ್ಸಾಗಿ ಚೆನ್ನಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಇವಾಗ ಆಗ್ತಿಲ್ಲ, ಇದ್ರ ಮೇಲೆ ಆಗ್ತಿಲ್ಲ. ಅದಕ್ಕೆ ಇದು ಬೇಡ ಅಂತಂದ್ಬಿಟ್ಟು ಇನ್ನೊಂದು ಪಕ್ಕದಲ್ಲಿ ಒಂದಿದೆ ಅಲ್ವಾ, ಅಲ್ಲಿ ಹೋದೆ ಆಡೋಕ್ಕೆ. ಅದಂತೂ ಕಂಪ್ಲೀಟಾಗಿ ಚೆನ್ನಾಗಿ ಫಿನಿಷ್ ಮಾಡಿದೆ. ಇದು ಯಾವುದು ಪ್ರಾಬ್ಲಮ್ ಇದೆ. ಅದಾದಮೇಲೆ ಇನ್ನೂ ಒಂದು ಆ್ಯಕ್ಟಿವಿಟಿ ಇದೆ. ಸೊ ಅದಾಗಿಲ್ಲ ನನ್ನ ಕೈಯಲ್ಲಿ. ನಮ್ಮ ಹಸ್ಬೆಂಡ್ ಇದ್ಕೊಂಡು ಸಾಕು ನಿನ್ನ ಕೈಲೇನೂ ಆಗಲ್ಲ, ನಾನು ತೋರಿಸ್ತೀನಿ ನೋಡು ನಾನು ಹೆಂಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಫುಲ್ ಫಿನಿಷ್ ಮಾಡಿದ್ರು. ಹೌ ಡು ಯು ಫೀಲ್? ವಾವ್, ಸ್ಪೋರ್ಟ್ಸ್ ಮ್ಯಾನ್, ನೈಸ್. ಟ್ರೈ ಮಾಡ್ತಿದ್ದಾರೆ, ಕಂಪ್ಲೀಟ್ ಮಾಡಿಬಿಡ್ಬೇಕು, ಸೋಲ್ಬಾರ್ದು ನಾನು ಮುಂದೆ ಅಂತ. ಸಕ್ಸಸ್ಫುಲಿ ಗೇಮ್ನ ಫಿನಿಷ್ ಮಾಡಿದ್ರು. ಮತ್ತೆ ಇನ್ನೊಂದ್ಸತಿ ಹೋಗಿ ಬಾ ಅಂತಂದರೆ ನನ್ನ ಕೈಯಲ್ಲಿ ಆಗಲ್ಲ, ಡೋಂಟ್ ಹ್ಯಾವ್ ಟೈಮ್ ಅಂತೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರೋ ಬದಲು ನಮ್ಮ ಜೊತೆ ಇರೋರು ಇನ್ನೂ ಆಡ್ತಿದ್ದಾರೆ, ಬಾ 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 ಅಂತ ಕರ್ಕೊಂಡು. ಫೈನಲಿ ನಮ್ಮ ಜೀಪ್ ಅವರೆಲ್ಲ ಬಂದರು. ಸೊ ಈಗ ಹೊರಟಿದ್ದೀವಿ. ಇಲ್ಲಿ ಒಂದು ಹೋಗಿ ನೋಡ್ಕೊಂಬರ್ಬೋದು, ಸೇಮ್ ಪ್ಲೇಸಸ್ಸು ಅಂತ ನಾವು ರಿಟರ್ನ್ ಆದ್ವಿ. ಮತ್ತು ಇಲ್ಲೊಂದು ಬೈಕ್ ಪಾರ್ಕ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿ ಈ ತಂದೂರಿ ತಿನ್ನೋದಕ್ಕೆ ಸ್ಟಾಪ್ ಮಾಡಿದ್ರು, ಬಟ್ ನನಗೇನು ಇಷ್ಟ ಆಗಿಲ್ಲ ಜಾಸ್ತಿ. ಇದು ಸುಲ್ತಾನ್ ಬತ್ರೆ ಏರಿಯಾದಲ್ಲಿ ನಾವು ಚಿಕನ್ ತಿಂದಿದ್ದಾಯಿತು. ಈಗ ಬಂಡೀಪುರ ರೂಟಲ್ಲಿ ಬ್ಯಾಂಗ್ಳೂರಿಗೆ ಹೋಗೋದು.